ರಾಯಭಾಗ ನ್ಯೂಸ್. ರಾಯಭಾಗ ವಿಧಾನಸಭಾ ಕ್ಷೇತ್ರದ ಕಂಕಣವಾಡಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಂದು ಚಿಕ್ಕೋಡಿ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಹೋದರಿ ಪ್ರಿಯಾಂಕಾ ಜಾರಕಿಹೊಳಿ ಅವರ ಪರವಾಗಿ ರಾಹುಲ್ ಜಾರಕಿಹೊಳಿ ಮತಯಾಚನೆ ಮಾಡಿದರು. ಶಿಕ್ಷಣ, ಉದ್ಯೋಗ, ಆರ್ಥಿಕ ಸಬಲತೆ, ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಸದಾ ಬೆಂಬಲ ನೀಡುವ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿ ನಿಮ್ಮನ್ನು ಆಮಲುಗಳಿಂದ ತುಂಬಿ ಶಿಕ್ಷಣ ಮತ್ತು ಉದ್ಯೋಗ ವಂಚಿತ ಮಾಡುತ್ತಿರುವ ಬಿಜೆಪಿಯ ಷಡ್ಯಂತ್ರಕ್ಕೆ ಬಲಿಯಾಗದೆ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಿ ಎಂದು ಮನವಿ ಮಾಡಿದರು. ಹಾಗೂ ಇಂದು ಕಂಕನವಾಡಿಯಲ್ಲಿ ನಮ್ಮ ಚಿಕ್ಕೋಡಿ ಸಂಸದೀಯ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಇಡೀ ಭಾರತದಲ್ಲಿಯೇ ಅತ್ಯಂತ ಕಿರಿಯ ಸಂಸದೀಯ ಅಭ್ಯರ್ಥಿಗೆ ಮತ ಹಾಕಿ ಎಂದು ಅರ್ಜುನ್ ನಾಯಕವಾಡಿ ಕೆಪಿಸಿಸಿ ಸದಸ್ಯರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಹಿರಿಯರು, ಮುಖಂಡರು ಹಾಗೂ ಕಾರ್ಯಕರ್ತರಾದ ಬಸವರಾಜ್ ಮರ್ದಿ, ಯುವ ನಾಯಕ ಸಚಿನ್ ನಾಯಕ್ ವಾಡಿ, ಅರವಿಂದ್ ಗದಾಡಿ, ನಾರಾಯಣ ಅಗ್ನಿಪಗೋಳ, ಸಿದ್ದಪ್ಪ ನಾಯಕವಾಡಿ, ಸದಾ ಹೊಸೂರ್, ದೊಡ್ಡ ತಮ್ಮಣ್ಣ ನಾಯಕವಾಡಿ, ಯಮನಪ್ಪ ಕಮಾಲ್, ಸಣ್ಣ ತಮ್ಮಣ್ಣ ನಾಯಕವಾಡಿ, ಕರಿಯಪ್ಪ ಪೂಜೇರಿ, ಭೀಮಪ್ಪ ಮೇತ್ರಿ, ಹಾಲಪ್ಪ ನಾಯಕವಾಡಿ, ಮಾರುತಿ ಅಗ್ನಪ್ಪ ಗೋಳ, ಯಮನಪ್ಪ ಮರ್ದಿ ಇವರು ಉಪಸ್ಥಿತರಿದ್ದರು. राहुल जारकिहोली के प्रियंका जारकिहोली के ಅನ್ನೋ ಮಾತನ್ನು ಈ ಚಿಕ್ಕೋಡಿ ಲೋಕಸಭಾ ಎಲ್ಲ ಮತದಾರರು ಕೂಡ ಮಾತನಾಡ್ತಾ ಇದ್ದಾರೆ. 2 ಲಕ್ಷಕ್ಕಿಂತ ಅಧಿಕ ಮತಗಳಿಂದ ಈ ಒಂದು ಪ್ರಿಯಾಂಕಾ ಜಾರಕಿಹೊಳಿ ಮತಯಾಚನೆ ಅಂತ ನಾವು ಎಲ್ಲ ಕಡೆ ಮಾಡ್ತಿದ್ದಾರೆ. ಎಲ್ಲ ಕಡೆ ಹೋದಲ್ಲಿ ಕೂಡ ಆಗಿರ್ಬೋದು ಅದೇ ಸತೀಶ್ ಅವರು ಎಲ್ಲ ಕಡೆ ನಾವು ಪ್ರಚಾರ ಮಾಡಿದಾಗ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು ಎಲ್ಲರೂ ಅತಿ ಹುಮ್ಮಸ್ಸಿನಿಂದ ಒಂದು ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಒಂದು ಒಳ್ಳೆಯ ವಾತಾವರಣ ಎಲ್ಲ ಕಡೆ ಒಂದು ನಿರ್ಮಾಣವಾಗಿದೆ. ಅದಕ್ಕೆ ಗೆಲ್ಲುವಂಥ ಎಲ್ಲ ಸಾಧ್ಯತೆಗಳು ಸ್ವಂತ ಮನೆಯವ್ರ ಥರನೇ ಅದಕ್ಕಿಂತ ಹೆಚ್ಚು ಮನೆಯವ್ರಿಗಿಂತಲೂ ಹೆಚ್ಚಿಗೆ ಪಕ್ಷಕ್ಕೆ ಅದಕ್ಕಿಂತಲೂ ಭಾಳ ಅವ್ರ ಶ್ರಮಜೀವಿದಾರ. ಹಗಲು ರಾತ್ರಿ ದುಡಿದಾರ. ಕೋವಿಡ್ದಾಗ ಕೆಲಸ ಮಾಡ್ಯಾರ ಸಾಕಷ್ಟು. ನಮ್ಮ ಈ ಭಾಗದಾಗ ಒಂದು ಕೀರ್ತಿ ಐತಿ. ಅಷ್ಟೇ ಅಲ್ಲ, ನಮ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೆಸರು ಆಕತ್ತೆ ನಮ್ಮ ಚಿಕ್ಕೋಡಿ ಕ್ಷೇತ್ರಕ್ಕೆ. ನಾವೆಲ್ಲ ಹಗಲು ರಾತ್ರಿ ದುಡಿದು ಅವರಿಗೆ ಪದವೀಧರ ಅದಾರ, ಮಾಸ್ಟರ್ ಡಿಗ್ರಿ ಇದ್ದಾರೆ. ಗಂಡಸರಿಗೂ ಬಾಯಿ ಇಲ್ಲ. ಯಾಕಂದ್ರೆ ಹೆಂಗ್ರ ಬಾಳಪ್ಪಣ ಏನಂತ ಮಾಡ್ರ ಅವಾಗ ಸತೀಶಣ್ಣ ಜಾರಕಿಹೊಳಿ ಅವ್ರಿಗೆ ಹೇಳಿದ ತಕ್ಷಣ ಬಂದ ಅಲ್ಲಿ ಅಂಬೇಡ್ಕರ್ ಪುಟ್ಗಳು ಇದ್ದಾಗ ಏನ್ ಮಾಡ್ರು ಯಾಕೆ ನಿಂತ್ರು? ಯಾರು ಹೆದರ್ಗಾಡ್ರಿ. ಕಾನೂನು ರೀತಿಯಿಂದ ಹೊರೆಯಾದ, ಸರ್ಕಾರದಿಂದನೂ ಹೊರೆಯಾದ. ನಮ್ದಿಂದ ಏನ್ ಆಗಿದ್ರು ಕಾನೂನು ರೀತಿಯಿಂದ ನಾವು ಸ್ವಂತ ವಕೀಲ ರೀತಿ ನಡ್ಸೋಣ. ನಿಮ್ಮನ್ನ ಎಳ್ಸಾಕ್ ಕೊಡುದಿಲ್ಲ, ಅಂಜಬೇಡ್ರಿ. ನಿಮ್ ಬೆನ್ ಮೇಲೆ ಓದೋದ್ ಭಾಷಣ ಮಾಡಿ ಆದ್ರು ಅವಾಗ ಯಾರ ಬಂದ್ರೆ ಕೊರೋನಾ ಬಂದೈತೆ ದೂರ ನಿಂದಿರ್ತಾರೆ. ನಾ ಕ್ಯಾಟ್ ಹೆದರಿನ ಅವತ್ತು ನಾ ಬಸ್ಸು ಬಂದು ಅರ್ಜಿ ಕೊಡಕ್ ಹೋಗಿ ಮೇಯ್ಗೆ ಹೆಚ್ಚಿದ್ದಾರೆ.